ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವು GPSTR 2025ಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಸಾಮ್ರಾಜ್ಯದ ಪಾಠದ ಕುರಿತಾಗಿ 4 ಅಂಕದ 4 ವಿವರಣಾತ್ಮಕ ಪ್ರಶ್ನೆಗಳಿಗೆ ವಿಶ್ಲೇಷಣೆಯನ್ನು ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ 5ನೇ ಪ್ರಶ್ನೆ ಬಹುಮನಿ ರಾಜ್ಯಕ್ಕೆ ಸಂಬಂಧಿಸಿದಂತಿದೆ. ಮೊಹಮ್ಮದ್ ಗವಾನನು ಬಹುಮನಿ ರಾಜ್ಯದಲ್ಲಿ ಒಬ್ಬ ಉತ್ತಮ ಪ್ರಧಾನಮಂತ್ರಿ, ಈ ಹೇಳಿಕೆಯನ್ನು ಸಮರ್ಥಿಸಿ ಅನ್ನೋದು 5ನೇ ಪ್ರಶ್ನೆ. ಇಲ್ಲಿ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದು ಪುಸ್ತಕದಲ್ಲಿ ನೇರವಾಗಿ ಸಿಗಲ್ಲ. ಕೆಲವೊಂದು ಅಂಶಗಳನ್ನ ಪಿಕ್ ಮಾಡ್ಕೊಂಡು ನಾವು ಬರೀಬೇಕಾಗುತ್ತೆ. ಉತ್ತರ ನೋಡೋದಾದ್ರೆ, ಮೊಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದ ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು. ಅಂದ್ರೆ ಮೊಹಮ್ಮದ್ ಗವಾನನು ಒಬ್ಬ ನಿಷ್ಠಾವಂತ ಮತ್ತು ನಿಸ್ವಾರ್ಥತೆಯಿಂದ ಕೆಲಸ ಮಾಡಿದಂತ ಒಬ್ಬ ಪ್ರಧಾನಮಂತ್ರಿ ಆಗಿದ್ದು, ಈತನ ನಿಷ್ಠೆಯಿಂದ ಏನಾಗುತ್ತಂದ್ರೆ ಬಹುಮನಿ ರಾಜ್ಯ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಈತನು ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿ ಅರಬ್ ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ದ. ಮೊಹಮ್ಮದ್ ಗವಾನನು ಕೈರೋದಲ್ಲಿ ಏನ್ ಮಾಡ್ತಾನಂತಂದ್ರೆ ಇಸ್ಲಾಂ ಮತಶಾಸ್ತ್ರ, ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳನ್ನ, ಅದರ ಜೊತೆಗೆ ಕಾನೂನನ್ನು ಕೂಡ ಅಭ್ಯಾಸ ಮಾಡ್ತಾನೆ. ಈ ಅರಬ್ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಉತ್ತಮ ಪಾಂಡಿತ್ಯವನ್ನ ಆತ ಹೊಂದಿರ್ತಾನೆ. ಅದಾದ ನಂತರ ಗವಾನನು ಕೊಂಕಣ, ಗೋವಾ, ಬೆಳಗಾವಿಯನ್ನ ವಶಪಡಿಸಿಕೊಂಡನು. ಇದು ಆತನ ಒಂದು ಸೈನಿಕ ಸಾಧನೆ ಅಂತೇಳಿ ಹೇಳ್ಬೋದು. ಈಗ ಮುಂದಿನ ಪಾಯಿಂಟ್ ನೋಡೋದಾದ್ರೆ, 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಅಪಾರ ಸಂಪತ್ತನ್ನ ಲೂಟಿ ಮಾಡಿ ಬಹುಮನಿ ರಾಜ್ಯಕ್ಕೆ ಒದಗಿಸ್ತಾನೆ. ಅದಾದ ನಂತರ ಗವಾನನು ಇಸ್ಲಾಂ ಮತ ಕಾನೂನು ಶಿಕ್ಷಣವನ್ನ ಪ್ರೋತ್ಸಾಹಿಸಲು ಬೀದರ್ನಲ್ಲಿ ಮದ್ರಸವನ್ನ ಸ್ಥಾಪಿಸಿದ. ಅಂದ್ರೆ ಸೈನಿಕ ವಿಷಯಗಳಲ್ಲಿ ಎಷ್ಟು ಸಾಧನೆಯನ್ನ ಅಚ್ಚುಕಟ್ಟಾಗಿ ಮಾಡ್ತಾನೋ, ಅದೇ ತರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರಾಧಾನ್ಯತೆಯನ್ನ ಕೊಡ್ತಾ ಹೋಗ್ತಾನೆ. ಆ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬೀದರಲ್ಲಿ ಏನ್ ಮಾಡ್ತಾನೆ, ಮದ್ರಸವನ್ನ ಕಟ್ಟಿಸ್ತಾ ಹೋಗ್ತಾನೆ. ಹೀಗೆ ಗವಾನನು ಸೈನ್ಯ, ಕಂದಾಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನ ತಂದು ಸಾಮ್ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನ ವಹಿಸ್ತಾನೆ. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮೊಹಮ್ಮದ್ ಗವಾನನು ಒಬ್ಬ ಶ್ರೇಷ್ಠ ಪ್ರಧಾನ ಮಂತ್ರಿ ಅಂತೇಳಿ ಈ ಮೇಲಿನ ಎಲ್ಲಾ ಅಂಶಗಳಿಂದ ನಾವು ಸಮರ್ಥಿಸಬಹುದು ಅನ್ನೋದು ಇದರ ಉತ್ತರ ಆಗುತ್ತೆ. ಈಗ ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ಈ ವಿವರಣಾತ್ಮಕ ಪ್ರಶ್ನೆಗಳು 5ನ್ನ ನಾವು ನೋಡಿದ್ವಿ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನ ಬಿಟ್ಟು ಕೆಲವೊಂದು ಬುಲೆಟ್ ಪಾಯಿಂಟ್ಸ್ ಇದಾವೆ. ಯಾವೆಲ್ಲ ಪಾಯಿಂಟ್ಸ್ 1 ಅಂಕಕ್ಕೆ ಬರಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅಂದ್ರೆ ವಿವರಣಾತ್ಮಕ ಪ್ರಶ್ನೆಯಲ್ಲಿ ಬಂದಿರುವ ಅಂಶಗಳನ್ನ ಯಾವುದನ್ನು ಕೂಡ ನಾ ಇಲ್ಲಿ ಇನ್ವಾಲ್ವ್ ಮಾಡಿಲ್ಲ, ಅದು ಸಪರೇಟ್ ನೋಡ್ಕೋಬಹುದು ನೀವು ಹಿಂದಿನ ವಿಡಿಯೋಗಳಲ್ಲಿ. ಈಗ ಬುಲೆಟ್ ಪಾಯಿಂಟ್ಸ್ ನೋಡೋದಾದ್ರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಹರಿಹರ ಬುಕ್ಕರ 1336ರಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ, ದಕ್ಷಿಣ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಇಲ್ಲಿ ಪ್ರಶ್ನೆ ಎಲ್ರಿಗೂ, ಈ ಪಾಯಿಂಟ್ ಎಲ್ರಿಗೂ ಗೊತ್ತು. 1336ರಲ್ಲಿ ತುಂಗಭದ್ರಾ ನದಿ ದಡದ ಮೇಲೆ ಹರಿಹರ ಮತ್ತು ಬುಕ್ಕರ ಸ್ಥಾಪನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಯಾವ ದಡದಲ್ಲಿ ಅನ್ನೋದು ಅಲ್ಲಿ ಒಂದು ಪ್ರಶ್ನೆ. ದಕ್ಷಿಣ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಅವರು 1443ರಲ್ಲಿ ಹಂಪೆಯಲ್ಲಿ ಅವರು ಇರ್ತಾರೆ. ಈ ಹಂಪೆಯ ಒಂದು ಸೊಗಸನ್ನು ಕಂಡಂತಹ ಅಬ್ದುಲ್ ರಜಾಕ್ ಏನಂತ ಹೇಳ್ತಾರೆ ಅಂತಂದ್ರೆ, ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಅನ್ನುವಂತ ಹೇಳಿಕೆಯನ್ನ ಯಾರು ಕೊಡ್ತಾರೆ? ಅಬ್ದುಲ್ ರಜಾಕ್ ಕೊಡ್ತಾರೆ. ಇದು ಒಂದು ಹೇಳಿಕೆ ರೂಪದ ಪ್ರಶ್ನೆಗಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಇದನ್ನು ಕೂಡ ನೋಡ್ಬೋದು. ಅದೇ ತರ ರಾಬರ್ಟ್ ಸುಯೆಲ್ ಅನ್ನುವ ವ್ಯಕ್ತಿ ಶ್ರೀಕೃಷ್ಣ ದೇವರಾಯನ ಕುರಿತು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಂತಂದು, ಕೃಷ್ಣ ದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ ಅಂತೇಳಿ ಒಂದು ಹೇಳಿಕೆಯನ್ನ ರಾಬರ್ಟ್ ಸುಯೆಲ್ ಅವರು ಕೊಡ್ತಾ ಹೋಗ್ತಾರೆ. ಅದಾದ ನಂತರ ನೆಕ್ಸ್ಟ್ ವಿಜಯನಗರದಲ್ಲಿ ಬಹುಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ, ಇದು ಕಂದಾಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ, ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ, ನೋಡಿ, ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳು ಇದ್ವು. ಇದು ಕಂದಾಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದಾಯದ ಆರ್ಥಿಕ ಮೂಲ ಆಗಿತ್ತು ಅಂತೇಳಿ ನಾವು ನೋಡ್ಬೋದು. ಅದಾದ ನಂತರ ಮುಂದಿನ ಅಂಶ ನಾವು ನೋಡೋದಾದ್ರೆ, ವಿಜಯನಗರ ಅರಸರ ಕಾಲದಲ್ಲಿ ಸಾಕಷ್ಟು ನಾಣ್ಯಗಳು ಚಲಾವಣೆಯಲ್ಲಿ ಇದ್ವು. ಅದರಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳು ಕೂಡ ಇದ್ವು. ಇದು ಗುಂಪಿಗೆ ಸೇರದ ಪದ ಗುರುತಿಸೋದ್ರಲ್ಲಿ ಆಗಿರ್ಬೋದು ಅಥವಾ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂಗೆ ಇದೊಂದು ಪ್ರಶ್ನೆ ಇದೊಂದು ಅಂಶ ಬಹಳ ಉಪಯುಕ್ತ ಆಗುತ್ತೆ. ಈ ಚಿನ್ನದ ನಾಣ್ಯಗಳು ಯಾವ್ಯಾವ ಇದ್ವು ಅಂತಂದ್ರೆ, ವರಾಹ, ಗದ್ಯಾಣ ಮತ್ತು ಪಗೋಡ ಅಂತೇಳಿ 3 ಚಿನ್ನದ ನಾಣ್ಯಗಳು ಇದ್ವು. ಬೆಳ್ಳಿ ನಾಣ್ಯಗಳು ಯಾವ್ದಿತ್ತಂದ್ರೆ ತಾರ ಎನ್ನುವಂತ ಬೆಳ್ಳಿ ನಾಣ್ಯ ಇತ್ತು.
ಅದಾದ ನಂತರ ತಾಮ್ರದ ನಾಣ್ಯ ಯಾವ್ದಿತ್ತು ಅಂದ್ರೆ ಪಣ, ದುಡ್ಡು, ಕಾಸು, ಇವು 3 ತಾಮ್ರದ ನಾಣ್ಯಗಳು ಆಗಿದ್ವು. ಇವು ನಾಣ್ಯಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ 7 ಪ್ರಮುಖ ಮಾರುಕಟ್ಟೆಗಳಿದ್ವು. ಅದ್ಯಾವಂತಂದ್ರೆ ವಿರೂಪಾಕ್ಷ, ಕೃಷ್ಣ, ಪಾನ್ ಸುಪಾರಿ, ವರದರಾಜಮ್ಮ, ಅಚ್ಯುತ, ವಿಠಲ ಮತ್ತು ಮಾಲ್ಯವಂತ ಎನ್ನುವ 7 ಪ್ರಮುಖ ಮಾರುಕಟ್ಟೆಗಳು ಇರೋದನ್ನ ನಾವು ನೋಡ್ಬಹುದು. ಅದಾದ ನಂತರ ವಿಜಯನಗರದ ಅರಸರು ವಿದೇಶಗಳೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಬಂದರುಗಳನ್ನ ಬಳಕೆ ಮಾಡ್ತಾ ಇದ್ರು. ಪ್ರಮುಖ ಬಂದರುಗಳು ಯಾವಿದ್ವು ಅಂತಂದ್ರೆ ಭಟ್ಕಳ, ಹೊನ್ನಾವರ ಮತ್ತು ಮಂಗಳೂರು. ಈ 3 ಬಂದರುಗಳನ್ನ ವಿಜಯನಗರದ ಅರಸರು ಬಳಕೆ ಮಾಡ್ತಾ ಇದ್ರು. ಇನ್ನು ವಿದೇಶಿ ವ್ಯಾಪಾರ ಯಾವ ದೇಶಗಳೊಂದಿಗೆ ಮಾಡ್ತಾ ಇದ್ರು ಅಂತಂದ್ರೆ ಅರಬ್, ಚೀನಾ ಮತ್ತು ಪೋರ್ಚುಗಲ್ನೊಂದಿಗೆ ವಿದೇಶಿ ವ್ಯಾಪಾರ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿಂದ ಸಾಂಬಾರ್, ಮಸಾಲೆ ಪದಾರ್ಥಗಳನ್ನ ಅರಬ್ ದೇಶಗಳಿಗೆ ಮತ್ತು ಪೋರ್ಚುಗಲ್ಗೆ ಕಳಿಸಿದ್ರೆ ಅಲ್ಲಿಂದ ಕುದುರೆಗಳು, ರೇಷ್ಮೆ ಬಟ್ಟೆಗಳು, ಇನ್ನಿತರ ವಸ್ತುಗಳನ್ನ ವಿದೇಶದಿಂದ ನಮ್ಮ ಭಾರತಕ್ಕೆ ತರಿಸ್ಕೊಳ್ತಾ ಇದ್ರು. ಈ ರೀತಿ ವಿದೇಶಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯವನ್ನು ನೋಡೋದಾದ್ರೆ ವಿಜಯನಗರದ ಅರಸರು ಏನ್ ಮಾಡ್ತಾರೆ, ಸಾಹಿತ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತಾರೆ. ವಿಜಯನಗರ ಅರಸರು ಕೂಡ ಸ್ವತಃ ವಿದ್ವಾಂಸರಾಗಿದ್ರು. ಪ್ರೌಢದೇವರಾಯ ಕೂಡ ಒಬ್ಬ ಉತ್ತಮ ವಿದ್ವಾಂಸ ಆಗಿದ್ದ. ಅದಾದ ನಂತರ ಕಂಪಣನ ಹೆಂಡತಿ ಗಂಗಾದೇವಿ ಕೂಡ ಮಹಾನ್ ವಿದ್ವಾಂಸ ಆಗಿದ್ರು. ಅದರ ಜೊತೆಗೆ ಶ್ರೀಕೃಷ್ಣ ದೇವರಾಯ ಅಷ್ಟದಿಗ್ಗಜರಿಗೆ ಆಶ್ರಯವನ್ನ ಕೊಟ್ಟಿರ್ತಾನೆ. ಆಶ್ರಯ ಕೊಟ್ಟಿದ್ದಲ್ಲದೆ ಸ್ವತಃ ಅಮುಕ್ತ ಮಾಲ್ಯದ ಅಂತೇಳಿ ಒಂದು ಕೃತಿಯನ್ನ ಬರೀತಾನೆ. ಗಿರಿಜಾ ಕಲ್ಯಾಣ ಅನ್ನುವ ಕೃತಿಯನ್ನ ಬರೀತಾನೆ. ಈ ರೀತಿ ನಾವು ಈ ಅರಸರೇ ಬಹಳಷ್ಟು ವಿದ್ವಾಂಸರಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಆಶ್ರಯದಲ್ಲಿ ಇದ್ದಂತ ಕವಿಗಳನ್ನ ನಾವು ನೋಡೋದಾದ್ರೆ ರತ್ನಾಕರ್ಣವರ್ಣಿ ಎನ್ನುವ ಕವಿ ಭರತೇಶ ವೈಭವ ಎನ್ನುವ ಒಂದು ಕೃತಿಯನ್ನ ಕಾವ್ಯವನ್ನ ಬರಿತಾ ಹೋಗ್ತಾನೆ. ಅದಾದ ನಂತರ ಚಾಮರಸ ಎನ್ನುವ ಒಬ್ಬ ಕವಿ ಪ್ರಭುಲಿಂಗ ಲೀಲೆ ಎನ್ನುವಂತ ಕಾವ್ಯವನ್ನ ಬರೀತಾನೆ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾ ಮಂಜರಿ ಎನ್ನುವ ಕಾವ್ಯಗಳನ್ನ ಬರೀತಾರೆ. ಈ 3 ಕಾವ್ಯಗಳು ಕನ್ನಡದ ಬಹುಮುಖ್ಯ ಕಾವ್ಯಗಳಂತೇಳಿ ನಾವು ಹೇಳ್ಬಹುದು. ಅದಾದ ನಂತರ ಭೀಮ ಕವಿ ಎನ್ನುವ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಪಾಲ್ಕುರಿಕೆ ಸೋಮನಾಥ ಎನ್ನುವ ಒಬ್ಬ ತೆಲುಗು ಕವಿ. ಆ ತೆಲುಗು ಕವಿ ಏನ್ ಮಾಡ್ತಾನೆ, ತೆಲುಗಿನಲ್ಲಿ ಬಸವ ಪುರಾಣ ಎನ್ನುವ ಒಂದು ಕೃತಿಯನ್ನ ರಚನೆ ಮಾಡಿರ್ತಾನೆ. ಆ ಬಸವ ಪುರಾಣ ಎನ್ನುವಂತಹ ಕೃತಿಯನ್ನ ಭೀಮ ಕವಿ ಏನ್ ಮಾಡ್ತಾನೆ, ಕನ್ನಡಕ್ಕೆ ಅನುವಾದ ಮಾಡ್ತಾನೆ ಅಥವಾ ಕನ್ನಡದಲ್ಲಿ ಬರಿತಾನೆ. ಅದಾದ ನಂತರ ಇದೇ ಒಂದು ಸಂದರ್ಭದಲ್ಲಿ ವೀರಶೈವ ವಚನಗಳ ಒಂದು ಸಂಕಲನ ಬರೀತಾರೆ. ಅದು ಯಾವ್ದಂತಂದ್ರೆ ಶೂನ್ಯ ಸಂಪಾದನೆ ಎನ್ನುವ ಒಂದು ವಚನ ಸಂಕಲನವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಈ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಸೈನ್ಯ ಮಹಾದಂಡನಾಯಕ ಅಂತೇಳಿ ಲಕ್ಕಣ ದಂಡೇಶ ಎನ್ನುವ ಒಬ್ಬ ದಂಡನಾಯಕ ಇರ್ತಾನೆ. ಲಕ್ಕಣ ದಂಡೇಶ ಶಿವತತ್ವ ಚಿಂತಾಮಣಿ ಎನ್ನುವ ಒಂದು ಕೃತಿಯನ್ನ ಬರಿತಾ ಹೋಗ್ತಾನೆ. ಅದಾದ ನಂತರ ಕನಕದಾಸರು ಇರ್ತಾರೆ. ಇಲ್ಲಿ ದಾಸ ಸಾಹಿತ್ಯಕ್ಕೂ ಕೂಡ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ. ಅದರಂತೆ ಕನಕದಾಸರು ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತ ಸಾರ ಮತ್ತು ರಾಮಧಾನ್ಯ ಚರಿತೆ ಎನ್ನುವ ಕೃತಿಗಳನ್ನು ಅವರು ಬರಿತಾ ಹೋಗ್ತಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಭೂತರಾಗಿರುವಂತಹ ಗುರುಗಳು ಯಾರು? ವಿದ್ಯಾರಣ್ಯರು ಕೂಡ ಶಂಕರ ವಿಜಯ ಮತ್ತು ಸರ್ವ ದರ್ಶನ ಸಂಗ್ರಹ ಎನ್ನುವ 2 ಸಂಸ್ಕೃತ ಕೃತಿಗಳನ್ನು ಅವರು ಬರಿತಾ ಹೋಗ್ತಾರೆ. ಇನ್ನು ವಿದ್ಯಾರಣ್ಯರ ಸಹೋದರ ಯಾರಾಗಿರ್ತಾರೆ? ಸಾಯಣಾಚಾರ್ಯ. ಈ ಸಾಯಣಾಚಾರ್ಯರವರು ವೇದಾರ್ಥ ಪ್ರಕಾಶ ಎನ್ನುವ ವೇದ ಭಾಷೆಯನ್ನ ಬರೀತಾರೆ. ಅಂದ್ರೆ ವೇದಗಳ ವಿಮರ್ಶೆಯನ್ನ ಬರಿತಾ ಹೋಗ್ತಾರೆ. ಯಾರು? ಸಾಯಣಾಚಾರ್ಯ ಎನ್ನುವಂಥವ್ರು. ಅದರ ಜೊತೆಗೆ ಇನ್ನೂ ಒಂದು ಕೃತಿಯನ್ನ ಬರಿತಾ ಹೋಗ್ತಾರೆ. ಒಂದು ನಿಮಿಷ. ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎನ್ನುವ ವೇದ ಭಾಷೆಯನ್ನು ಬರೀತಾರೆ ಮತ್ತು ಆಯುರ್ವೇದ ಸುಧಾನಿಧಿ ಮತ್ತು ಪುರುಷಾರ್ಥ ಸುಧಾನಿಧಿ ಎನ್ನುವ 2 ಕೃತಿಗಳನ್ನ ಬರಿತಾ ಹೋಗ್ತಾರೆ. ಅದೇ ತರ ಕಂಪಣನ ಮಡದಿಯಾಗಿರುವಂತಹ ಗಂಗಾದೇವಿ ಮಧುರಾ ವಿಜಯಂ ಎನ್ನುವ ಒಂದು ಕೃತಿಯನ್ನ ಅವರು ಬರಿತಾ ಹೋಗ್ತಾರೆ. ಅದಾದ ನಂತರ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನದಲ್ಲಿದ್ದ ಶ್ರೀನಾಥ ಎನ್ನುವ ಒಬ್ಬ ಕವಿ ಇರ್ತಾನೆ. ಆ ಶ್ರೀನಾಥ ಎನ್ನುವ ಕವಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ನೀಡಲಾಗಿರುತ್ತೆ. ಇದು ಅತ್ಯಂತ ಶ್ರೇಷ್ಠವಾದಂತಹ ವಿದ್ವಾಂಸ ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎನ್ನುವ ಕವಿಗಳಿದ್ರು ಅಂತ ಹೇಳಿದ್ವಲ್ಲ, ಆ ಅಷ್ಟದಿಗ್ಗಜರಲ್ಲಿ ಕೆಲವೊಬ್ಬ ಕೃತಿಗಳನ್ನ ನೋಡೋದಾದ್ರೆ ಅಲ್ಲಸಾನಿ ಪೆದ್ದಣ್ಣ ಎನ್ನುವ ಒಬ್ಬ ಕವಿ ಮನುಚರಿತಮ ಎನ್ನುವ ಕೃತಿಯನ್ನ ಬರೀತಾನೆ. ತಿಮ್ಮಣ್ಣ ಎನ್ನುವ ಒಬ್ಬ ವ್ಯಕ್ತಿ ಪಾರಿಜಾತ ಅಪಹರಣಂ ಎನ್ನುವ ಕೃತಿಯನ್ನ ಬರಿತಾ ಹೋಗ್ತಾನೆ. ಅದರ ಜೊತೆಗೆ ತೆನಾಲಿ ರಾಮಕೃಷ್ಣ ಎನ್ನುವ ವಿದ್ವಾಂಸರು ಉಭಟರಾಧ್ಯ ಚರಿತಂ ಎನ್ನುವ ಕೃತಿಯನ್ನ ಬರಿತಾ ಹೋಗ್ತಾನೆ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ತೆಲುಗು ಕವಿಗಳು, ಕನ್ನಡ ಕವಿಗಳು ಅಲ್ಲದೇನೆ ತಮಿಳು ಕವಿಗಳು ಕೂಡ ಆಶ್ರಯವನ್ನ ಪಡೆದಿರ್ತಾರೆ. ಅದರಲ್ಲಿ ಪರಂ ಜ್ಯೋತಿಯರ್ ಎನ್ನುವ ಒಬ್ಬ ಕವಿ ಏನ್ ಮಾಡ್ತಾನೆ, ತಿರುವಳ ಯಾಡಲ್
ಅದು ಡ ಆಗ್ಬೇಕು. ತಿರುವಳ ಯಾಡಲ್ ಎನ್ನುವ ಕೃತಿಯನ್ನ ಪರಂ ಜ್ಯೋತಿಯರ್ ಎನ್ನುವ ಕವಿ ಬರೀತಾನೆ. ಅದಾದ ನಂತರ ವೀರರಾಘವರ್ ಎನ್ನುವ ಕವಿ ಇರ್ತಾರೆ. ಮಂಡಲ ಪುರುಷ, ಜ್ಞಾನ ಪ್ರಕಾಶ, ಹರಿಹರ, ಈ ರೀತಿ ನಾವು ತಮಿಳು ಕವಿಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿಗೆ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪ್ರಶ್ನೆಗಳನ್ನ ನೋಡಿದ್ವಿ ಮತ್ತು 1 ಅಂಕದ ಪ್ರಶ್ನೆಗಳ ಉತ್ತರಗಳನ್ನ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೇವಲ ಬುಲೆಟ್ ಪಾಯಿಂಟ್ಸ್ ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಒಂದು ಪ್ರಶ್ನೆ ಬಹುಮುಖ್ಯವಾಗಿ ಬರ್ತಾ ಇತ್ತು ಮೊಹಮ್ಮದ್ ಗವಾನನಿಗೆ ಸಂಬಂಧಿಸಿದಂತೆ. ಅದನ್ನ ನಾವು ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ನೋಡಿದೀವಿ. ಹಾಗಾಗಿ ಅಲ್ಲಿ ಬರುವಂತ ಬುಲೆಟ್ ಪಾಯಿಂಟ್ಸ್ ಮಾತ್ರ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಲ್ರಿಗೂ ಧನ್ಯವಾದಗಳು.